ನೋಡಿ ಹಣ್ಣಾಗಿದ್ದಾವೆ. ನೋಡಿ ಅದರಲ್ಲಿದ್ದ ಹಣ್ಣ ತಗೊಂಡು ಕುಯ್ತಾ ಇದ್ದೀನಿ. ಹೀಗೆ ಹುಲ್ಲ ತೆಗಿಬೇಕು. ನೋಡಿ ಮಾವಿನಕಾಯಿಯಿಂದ ಹಣ್ಣು ಮಾಡೋದು ಅಂತ ಹೇಳಿ ವಿಡಿಯೋ ಮಾಡಿ ಕಳಿಸಿದ್ದು. ಇವಾಗ ಹಣ್ಣಾಗಿರೋದನ್ನ ತೆಗಿತಾ ಇದ್ದೀವಿ. ನೋಡಿ ಹೀಗೆ ಹುಲ್ಲ ತೆಗಿಬೇಕು. ಕಮ್ ಅಂತ ಇದ್ರೆ ಹಣ್ಣಾಗಿದೆ ಅಂತ. ನೋಡಿ ಹಣ್ಣಾಗಿದ್ದಾವೆ. ಹಣ್ಣಾಗಿರೋದನ್ನ ತಗೊಂಡು ನೀಟಾಗಿ ತೊಳ್ಕೊಂಡು ತಿನ್ನಿ. ಯಾಕೆ ಅಂದರೆ ಹುಲ್ಲು ಮುಚ್ಚಿರ್ತೀವಿ, ಹುಲ್ಲಲ್ಲಿರೋ ಅಂಥ ಧೂಳೆಲ್ಲ ಹಣ್ಣಲ್ಲಿರುತ್ತೆ. ತೊಳೆದೆಲೆ ತಿನ್ನಕ್ಕೆ ಹೋದ್ರೆ ಬಾಯಿಗೆಲ್ಲ ಹುಲ್ಲು ಸಿಗುತ್ತೆ. ತಿನ್ನಕ್ಕೆ ಚೆನ್ನಾಗಿದ್ದಾವೆ. ಆಮೇಲೆ ನಾವು ಈ ಥರ ಬಟ್ಟೆಯಲ್ಲಿ ಒರೆಸಿ ಹಣ್ಣು ಮಾಡ್ಕೊಳ್ಳೋದ್ರಿಂದ ಬೇಗ ಹಣ್ಣಾಗುತ್ತೆ. ಒಳಗಡೆ ಹುಳ ಆಗೋದು ಕಡಿಮೆ ಆಗಿರುತ್ತೆ. ಬೇರೆ ಕಡೆಯಿಂದ ಹಣ್ಣನ್ನ ತಂದು ತಿನ್ನೋದಕ್ಕಿಂತ ನಾವು ಈ ರೀತಿಯಾಗಿ ಮನೇಲಿ ಮಾಡ್ಕೊಂಡು ತಿನ್ನೋದ್ರಿಂದ ರುಚಿಯಾದ ಹಣ್ಣು ಸವಿಯೋಕ್ಕೆ ಚೆನ್ನಾಗಿರುತ್ತೆ. ಆಮೇಲೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ನಾವೇ ನಮ್ಮ ಕಣ್ಣು ಮುಂದ್ಗಡೆ ನಾವು ನೀಟಾಗಿ ತೊಳ್ಕೊಂಡು ತಿಂತೀವಿ. ತುಂಬ ಖುಷಿ ಆಗುತ್ತೆ. ಹಲ್ವಾ ಮಾಡೋಕ್ಕೂ ರೆಡಿ ಆಗಿದೆ. ಜ್ಯೂಸ್ ಮಾಡೋಕ್ಕೆ ಚೆನ್ನಾಗಿದೆ. ತುಂಬ ಖುಷಿ ಆಗ್ತಾ ಇದೆ. ತಿನ್ನಲ್ಲ ಅಂತ ಬಾಯಲ್ಲಿ ನೀರು ಬರ್ತಾ ಇದ್ದಾವೆ. ನೀವು ಇದೇ ರೀತಿ ಮಾಡ್ಕೊಂಡು ತಿನ್ನಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಥ್ಯಾಂಕ್ ಯು ಗೈಸ್. ನೋಡಿ ಅದರಲ್ಲಿದ್ದ ಹಣ್ಣ ತಗೊಂಡು ಕುಯ್ತಾ ಇದ್ದೀನಿ. ಸೂಪರ್ ಆಗಿದಾವೆ ಹಣ್ಣು. ನೋಡಿ ಫ್ರೆಂಡ್ಸ್, ಚೆನ್ನಾಗಿದ್ಯಾ? ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಕಮೆಂಟ್ ಮಾಡಿ.